ಎಲ್ರಿಗೂ ನಮಸ್ಕಾರ ರೀ. ನಮಸ್ಕಾರ. ನಾನು ಬಿಜಾಪುರಿಂದ ಬಂದೀನ್ರಿ. ಹ್ಞೂನ್ರಿ, ಬಿಜಾಪುರಿಂದ ಬೆಂಗಳೂರಿಗೆ ಬಂದೀನ್ರಿ. ಬೆಂಗಳೂರೊಳಗ ಕೂಲಿ ನಾಲಿ ಮಾಡ್ಕೊಂಡು ಒನ್ನ ಸಿದ್ದರಾಮಯ್ಯ ಬಸ್ನಾಗೆ ಬಂದೇರಿ. ಈ ಬಸ್ಸು ಆಧಾರ್ ಕಾರ್ಡ್ ತೋರಿಸಿದ್ರೆ ಅಷ್ಟೇ ಬಿಡ್ತಾನ್ರಿ. ಇಲ್ಲ ಅಂದ್ರೆ ಬಿಡಿ. 2 ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿನಾಗ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಾಕ್ತೀನ್ರಿ. ಈಕಿನ ಹೆಸರು ಸರಸ್ವತಿ ರೀ, ಈಕಿನ ಹೆಸರು ಲಕ್ಷ್ಮಿ ರೀ. ನಮ್ಮನೆಯವರು ನನ್ನ ಜೊತೆ ಕೂಲಿ ಮಾಡ್ತಾರ್ರಿ. ಅಂತ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತ ಓದಿಸ್ತಾ ಇದೀನಿ. ಈಗ 10ನೇ ಪರೀಕ್ಷೆ ಬರ್ದಾರ್ರಿ. ಪರೀಕ್ಷೆ ಮುಗಿದ್ಮೇಲೆ ಬ್ಯಾರೆ ಸಾಲಿಗೆ ಹಾಕ್ಬೇಕಲ್ರಿ. ಹೋಗಿ ಬಿಡವ, ನನಗೆಲ್ಲಿ ಗೊತ್ತಾಗಬೇಕು. ಕಾಲೇಜ್ಗೆ ಹಾಕ್ಬೇಕಲ್ರಿ. ಒಂದೆರಡು ಖಾಸಗಿ ಕಾಲೇಜಿಗೆ ಹೋದಿರಿ, ಯವ್ವ ಎಷ್ಟು ಫೀಸ್ ಕೇಳ್ತಾರ್ರಿ. ನಮ್ಮಂತ ಬಡವ್ರಿಗೆ ಎಲ್ಲೇ ಆಗ್ತೈತ್ರಿ ಅವ್ವ. ತಲೆ ಮ್ಯಾಲ ಕೈ ಇಟ್ಕೊಂಡು ಕುಂತಿದ್ದೆ ರೀ. ಬಾಜು ಮನಿ ಹುಡುಗಿದಾಳಲ್ಲ ಆಂಟಿ, ಅಲ್ಲಿ KR ಸರ್ಕಲ್ ಹತ್ರ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಅಂತ ಐತಿ, ಅಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾರಂತ ಹೇಳಿದ್ರಿ. ನಾನ್ ಕೇಳಿದೆ ಎಷ್ಟು ಫ್ರೀ ಅಂದ್ರೆ ಪೂರ್ತಿ ಫ್ರೀ ಏನವ ಅಂದೆ. ಇಲ್ಲ ಒಂಚೂರು ಏನೋ ಕಟ್ಟಿಸ್ಕೋತಾರ ಹೋಗಂಟಿ ಅಂದ್ರು. ಸಿದ್ದರಾಮಯ್ಯನ ಬಸ್ ಹಿಡ್ಕೊಂಡು ಬಂದೆ ನೋಡ್ರಿ, ಇಬ್ರು ಕರ್ಕೊಂಡು. ಎಷ್ಟು ಚಂದ ಐತೆ ನಿಮ್ ಕಾಲೇಜು. ಇಷ್ಟಾಕ್ ಜನ ಬಂದದಾರ. ಲಕ್ಷ್ಮಿ ಇಲ್ಲಿ ಸರಸ್ವತಿ ನೋಡುನ್ ಕೇಳುನು. ಪ್ರಿನ್ಸಿಪಲ್ ಮೇಡಮ್ ಹತ್ರ ಹೋಗ್ತೀನ್ರಿ. ಇವತ್ತು ಬಿಡುದಿಲ್ರಿ, ನಾ ಸೀಟ್ ತಗೊಂಡ ಮನೆಗೆ ಹೋಗಾಕಿ. ಈ ಪ್ರಿನ್ಸಿಪಲ್ ಎಷ್ಟು ಚಂದ ಅದಾಳ. ಪ್ರಿನ್ಸಿಪಲ್ ಚಂದ ಅದಾರಂದ್ರ ಕಾಲೇಜ್ ಎಷ್ಟು ಚಂದ ಇರ್ಬೇಕು. ಏನ್ ಗಿಡ, ಏನ್ ಗಂಟಿ, ಏನ್ ಹಸುರ. ನಾನು ಇದು ತಪ್ಪಿಸ್ಕೊತಿದ್ದೆ ನೋಡ್ರಿ. ಆ ಬಾಜು ಮನೆ ಹುಡುಗಿ ಏನಾರ ಹೇಳಿದ್ದಿಲ್ಲ ಅಂದ್ರ ನನ್ನ ಮಕ್ಕಳಿಗೆ ಎಲ್ಲಿ ಹಾಕ್ತಿದ್ನ ಏನೋ. 1 ನಿಮಿಷ ರೀ, ಪ್ರಿನ್ಸಿಪಲ್ ಹತ್ರ ಹೋಗಿ ಮಾತಾಡಿ ಬರ್ತೀನಿ. ನಮಸ್ಕಾರ ರೀ ಪ್ರಿನ್ಸಿಪಲ್ ಮೇಡಮ್. ನಮಸ್ಕಾರಮ್ಮ, ಬನ್ನಿ ಕೂತ್ಕೊಳ್ಳಿ. ಇವು 2 ನನ್ನ ಮಕ್ಕಳ್ರಿ. ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಅವರು 10ನೇ ಎಕ್ಸಾಮ್ ಬರ್ದಾರ್ರಿ. ನೀವು ಸೀಟ್ ಕೊಡ್ತೀನಂದ್ರು. ಅವ್ರಿಬ್ಬರನ್ನು ನಿಮ್ಗೆ ಒಪ್ಸಿ ನಾವು ಹೊಂಟೇರಿ. ಇಲ್ಲ ನೀವು ಹೋಗಂಗಿಲ್ಲ, ಬನ್ನಿ. ಮತ್ತೆ ಕೊಡ್ತಾರಂದ್ರಿ ಸೀಟು. ಸೀಟ್ ಕೊಡ್ತೀವಿ, ನೀವು ಬಂದ್ ಕೂರ್ರಿ. ಹೇಳಿಮ್ಮ, ಎಲ್ಲಿಂದ ಬಂದಿದ್ದೀರಾ? ನಾವು ಬಿಜಾಪುರದವ್ರಿ. ಇಲ್ಲಿ ಕೂಲಿ ಮಾಡ್ಕೊಂಡದೀವ್ರಿ. 2 ಮಕ್ಕಳು ಬಾಳ ಶಾಣೆ ಅದಾರಿ. ಹೆಸರು ಮಾತ್ರ ಲಕ್ಷ್ಮಿ ಇಟ್ಟಿನ್ರಿ, ಆದ್ರೆ ನಮ್ಮ ಹತ್ರ ಲಕ್ಷ್ಮಿ ಇಲ್ರಿ. ಸರಸ್ವತಿ ಇಟ್ಟೀನಿ. ಇಬ್ಬರು ತಲೆಯಾಗ ಸರಸ್ವತಿ ತುಂಬಿ ತುಳ್ಕಾಕತ್ತಾಳ್ರಿ. ನನ್ನ 2 ಮಕ್ಕಳು ಸಾಲಿ ಒಳಗ ಸ್ಕಾಲರ್ಶಿಪ್ ತಗೋತಾರಿ. ಸ್ಕಾಲರ್ಶಿಪ್ ತಗೋತಾರಿ. ಅಷ್ಟು ಶಾಣೆ ಅದಾರಿ. ಇಲ್ಲಿ ಸೀಟ್ ಕೊಡಬೇಕ್ರಿ, ನೀವೇ ಸಾಕ್ಷಿ. ಖಂಡಿತ ಕೊಡೋಣ. ಅದಕ್ಕೆ ಒಂದಷ್ಟು ನಿಯಮಗಳಿದಾವೆ. ಎಲ್ಲಿಂದ ಬಂದಿರೋದು ಅಂತ ಹೇಳಿದ್ರಿ? ನಾವು ಬಿಜಾಪುರದವ್ರಿ. ಬಿಡದಿ ಹತ್ರ ಮನಿ ಮಾಡಿವ್ರಿ. ಆಯ್ತಮ್ಮ. SSLC ಎಕ್ಸಾಮ್ ರಿಸಲ್ಟ್ ಬಂತ ಮಕ್ಕಳ? ಇನ್ನ ಇಲ್ಲ ಮ್ಯಾಮ್. ಓಕೆ, ಇದು ರಿಸಲ್ಟ್ ಬಂದ ನಂತರದಲ್ಲಿ ನಾವಿಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು. ಕೊಡುದಿಲ್ಲನ್ರಿ ಹಂಗಂದ್ರ? ಕೊಡ್ತೀವಿ, ಆದ್ರೆ ರಿಸಲ್ಟ್ ಬರ್ಬೇಕಲ್ವಾ? ರಿಸಲ್ಟ್ ಬರ್ಬೇಕ್ರ? ಹೌದು. ಬಂದಂಗ್ ಲೆಕ್ಕ ಇಟ್ಕೋರಿ, ಅವ್ರು ಫಸ್ಟ್ ಕ್ಲಾಸ್ ಬರ್ತಾರ. ಆಯ್ತು, ಸಂತೋಷ. ಕೊಟ್ಬಿಡ್ರಿ ಸೀಟ್ ನಮಗ. ಆಯ್ತು, ಕೊಡೋಣ. ನೀವು ಸಮಾಧಾನವಾಗಿ ನಾನು ಹೇಳೋದನ್ನ 1-2 ನಿಮಿಷ ಕೇಳಿಸ್ಕೋಬೇಕು. ಇದು ಶಾಲೆ ಅಲ್ಲ, ಕಾಲೇಜ್ ರೀ. ಆಯ್ತು, ಸರಿನಾ? ಈಗ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅಂತ ಹೇಳಿ ಸ್ಕಾಲರ್ಶಿಪ್ ತಗೋತಾರೆ. ಓಕೆ, ಏನ್ ಸ್ಕಾಲರ್ಶಿಪ್? ಆಯ್ತವ, ಇರ್ಲಿ ಬಿಡಮ್ಮ. ಏನು ತಗೊಳ್ಬೇಕು ಅಂತ ಇದ್ದೀರಾ? ಸೈನ್ಸಾ, ಕಾಮರ್ಸಾ? ಯಾವ ಕೋರ್ಸ್ ತಗೊಂಡ್ರೆ ನಮಗ್ ಜಾಬ್ ಬೇಗ ಸಿಗುತ್ತೆ? ಓಕೆ, ನಮ್ಮಲ್ಲಿ ಒಟ್ಟು 7 ಕೋರ್ಸ್ ಇದೆ. ಯಾವ್ದಾವ್ದು ಮ್ಯಾಮ್? ನಾವು ಇಲ್ಲಿ 2 ರೀತಿಯಾಗಿ ವಿಭಿನ್ನವಾಗಿ ಮಾಡ್ಕೊಂಡಿದೀವಿ ವಿಭಾಗವನ್ನ. ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್ ಅಂತ ಹೇಳಿದ್ರೆ. ಟೆಕ್ನಿಕಲ್ ಅಂತ ಹೇಳಿದ್ರೆ ನಾವು EC, CS, ಸಿವಿಲ್ ಮತ್ತೆ GA ಇದನ್ನ ಟೆಕ್ನಿಕಲ್ ವಿಭಾಗ ಅಂತ ಹೇಳ್ತೀವಿ. ಈಗ EC ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅನ್ನ ತಗೊಂಡ್ರೆ, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ಇದು ನೀವು ಏರೋಪ್ಲೇನ್ ಎಲ್ಲ ನೋಡಿದಿರೇನ? ಸೊ ನೀವು HAL ಅಲ್ಲಿ ಕೆಲಸ ಮಾಡ್ಬೋದು, ABB ಅಲ್ಲಿ ಕೆಲಸ ಸಿಗತ್ತೆ, ISRO ಅಲ್ಲಿ ಕೆಲಸ ಸಿಗತ್ತೆ, BHEL, BEL, DRDO ಇಂಥ ಕಡೆ ಎಲ್ಲವೂ ಕೂಡ ನೀವು ಕೆಲಸವನ್ನ ಮಾಡ್ಬೋದು. ಆಯ್ತಾ? ಹೌದ್ರಿ. ಆಯ್ತು. ಇನ್ನು CS ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಗೊತ್ತಿದ್ಯಾ? ಗೊತ್ತಿಲ್ರಿ. ಆಯ್ತು. ನೀವು ಈಗ ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ನೋಡಿರೇನು? ಸ್ಯಾಮ್ಸಂಗ್, ಡೆಲ್ ಎಲ್ಲ ಇದೆಯಲ್ವಾ? ಸೊ ಇಲ್ಲಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಈ ಕಂಪ್ಯೂಟರ್ ಸೈನ್ಸ್ ಅನ್ನುವಂಥದ್ದು ನಿಮ್ಗೆ ಬಹಳ ಅನುಕೂಲ ಆಗುತ್ತೆ ಮಕ್ಕಳ. ಇನ್ನ ಸಿವಿಲ್ ಸಿವಿಲ್ ಅಂದ್ರೆ
ಈಗ ನೀವು ಬಂದ್ರಲ್ವಾ ಬಸ್ಸಲ್ಲಿ, ಹೌದ್ರಿ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನೋಡಿದ್ರಾ? ಹೌದ್ರಿ, ನೋಡೇವ್ರಿ. ಚೆನ್ನಾಗ್ ಕಟ್ಟಿದಾರಾ? ಬಾಳ ಚಂದ ಕಟ್ಟ್ಯಾರ. ಯಾರ್ ಕಟ್ತಾರೆ ಬಿಲ್ಡಿಂಗ್? ನಾವೇ ರೀ ಕೂಲಿ ಕಾರ್ಮಿಕರು. ಸರಿ, ನಿಮ್ಗೆ ಯಾರು ಸಹಾಯ ಮಾಡ್ತಾರೆ? ನಾವು ಸಹಾಯ ಮಾಡೋರು ದೊಡ್ಡ ಸಾಹೇಬ್ರು ಇರ್ತಾರೆ. ಆ ಸಾಹೇಬ್ರು ಇದಾರಲ್ವಾ, ಆ ಕೆಲ್ಸನೇ ಇಂಜಿನಿಯರಿಂಗ್ ಕೆಲ್ಸವನ್ನ ಇಲ್ಲಿ ನೀವು ಸಿವಿಲ್ ಓದೋರೆ ಇಂಜಿನಿಯರ್ಸ್ ಆಗ್ತೀರಾ. ಬಿಲ್ಡಿಂಗ್ ಕಟ್ಟೋದ್ರ ಜೊತೆಗೆ ಬೇರೆ ಬೇರೆ ಇಂಜಿನಿಯರಿಂಗ್ ಎಲ್ಲವನ್ನು ಕೂಡ ಅದೇ ನೀವು ಕೊಡ್ಸೇವ ಮಾಡ್ಬೋದು. ನನಗಿಷ್ಟ. ನಾ ಕೂಲಿ ಕೆಲಸ ಮಾಡ್ತೀನಿ, ನನ್ನ ಮಕ್ಕಳ ಆಫೀಸರ್ ಆಗಲಿ. ಆಯ್ತಮ್ಮ, ನಿಮ್ ಮಕ್ಕಳ ಆಫೀಸರ್ ಆಗ್ಲಿ, ನೀವು ಅಲ್ಲೇ ಒಂದ್ ಒಳ್ಳೆ ಕೆಲಸ ಮಾಡಿರಂತೆ. ಆಯ್ತವ್ವ. GA ಗೇಮಿಂಗ್ ಅಂಡ್ ಅನಿಮೇಷನ್. ಗೇಮಿಂಗ್ ಅಂದ್ರೆ ಆಟ ಆಡೋದು ಮ್ಯಾಮ್. ಆಟ ಆಡೋದು ಬೇರೆ, ಆದ್ರೆ ಆಟ ಆಡೋದಕ್ಕೆ ಅಪ್ಲಿಕೇಶನ್ ಗಳನ್ನ ಇಲ್ಲಿ ಡೆವಲಪ್ ಅನ್ನ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಆಪ್ ಗಳನ್ನ ಡೆವಲಪ್ ಮಾಡುವಂತದ್ದು, ಗೇಮ್ ಗಳನ್ನ ಡೆವಲಪ್ ಮಾಡೋದು. ಈಗ ನೀವು ಸಿನಿಮಾ ನೋಡಿರೇನು? ರಾಜ್ಕುಮಾರ್ ನೋಡಿನ್ರಿ ನಾ. ಓಹೋ, ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ. ಓಕೆ ಓಕೆ. ಮಳೆ ಬರೋದು, ಗುಡುಗ್ ಬರೋದು, ಬರ್ತೈತ್ರಿ ಬರ್ತೈತಿ. ಅನಿಮೇಷನ್ ಅದು ಗೊತ್ತಿಲ್ರಿ. ರಾಜ್ಕುಮಾರ್ ನೆನ್ಕೋತಾನ್ರಿ, ಮಳ್ಯಾಗ ನೆನ್ಕೋತಾನ್ರಿ ಅವ. ಅನಿಮೇಷನ್ ಏನಿದೆ ಆ ಎಲ್ಲವನ್ನು ಕೂಡ ನೀವು ಇಲ್ಲಿ ಡೆವಲಪ್ ಮಾಡ್ಬೋದು. ಈಗೆಲ್ಲ AI ಫೇಮಸ್ ಇದೆ ಅಲ್ವಾ? ಮೇಡಮ್ ಶಾಲೆಯಲ್ಲಿ ಓದಿವ್ರಿ. ಹೌದು, ಆ AI ಗೆ ಸಂಬಂಧಪಟ್ಟು ತುಂಬಾನೇ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಇದಿಷ್ಟು ಟೆಕ್ನಿಕಲ್ ಆಗತ್ತೆ. ಹಾಗೆ ನಾನ್ ಟೆಕ್ನಿಕಲ್ ಅಂತ ಹೇಳಿ 3 ಇದೆ. ಅದರಲ್ಲಿ ನಾವು ADFT, CPCK ಮತ್ತೆ LS ಈ 3 ವಿಭಾಗವನ್ನ ಮಾಡ್ಕೊಳ್ತೀವಿ. ADFT ಅಂತ ಹೇಳಿದ್ರೆ ನಿಮ್ ಮಕ್ಕಳು ADFT ಏನಾದ್ರೂ ಓದಿದ್ರೆ ದೊಡ್ಡ ಮಾಡೆಲ್ಸ್ ಗಳು ಮತ್ತೆ ಗಾರ್ಮೆಂಟ್ಸ್ ಗಳನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಅಂಗಿ ಹಾಕೊಂಡ್ ಬರ್ತಾರ ಅವ್ರೆ, ಅದಾದ್ರೆ ಬ್ಯಾಡವ. ಆ ತರ ಅಲ್ಲಮ್ಮ, ಅದನ್ನ ಡೆವಲಪ್ ಮಾಡೋದು, ಅದನ್ನ ಬೆಳವಣಿಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಇಲ್ಲೇ ಅಲ್ಲ ನೀವು ಎಲ್ಲಾ ಕಡೆ ಹೋದ್ರು ಕೂಡ ಕೆಲಸಗಳನ್ನ ಸಿಗುತ್ತೆ. ಅವರೇ ಓನ್ ಆಗಿ ಒಂದು ಓನರ್ಶಿಪ್ ನ ತಗೊಳ್ಬಹುದು, ಗಾರ್ಮೆಂಟ್ಸ್ ನ ನಡೆಸಬಹುದು, ಮಾಡೆಲಿಂಗ್ ಮಾಡಬಹುದು, ಖಂಡಿತ ಮಾಡಬಹುದು. ಒಳ್ಳೆ ಅವಕಾಶಗಳಂತೂ ಮಕ್ಕಳಿಗೆ ಸಿಗುತ್ತೆ. ಆಯ್ತೇನು? CPCK ಇಲ್ಲಿ ಕನ್ನಡ, ಇಂಗ್ಲಿಷು, ಟೈಪಿಂಗ್, ಶಾರ್ಟ್ ಹ್ಯಾಂಡ್ ಬರುತ್ತೆ. ಶಾರ್ಟ್ ಹ್ಯಾಂಡ್ ಗೊತ್ತಾ? ಗೊತ್ತಿಲ್ರಿ ಮೇಡಮ್. ಈಗ ಇಷ್ಟು ಶುದ್ಧ ಲೈನ್ ನಾವು ಬರಿತಾ ಇರ್ತೀವಿ ಅಲ್ವಾ, ಅದನ್ನ ಸಣ್ಣ ಸಣ್ಣದಾಗೆ ಶಾರ್ಟ್ ಹ್ಯಾಂಡ್ ಮಾಡ್ಕೊಂಡು ಬರೆಯುವಂತದ್ದು. ಅದು ನಾನ್ ಟೆಕ್ನಿಕಲ್ ಕೋರ್ಸು. ಇದನ್ನ ಓದಿದ್ರೆ ನಿಮ್ ಮಕ್ಕಳು ವಿಧಾನಸೌಧ, ಒಬ್ಬಾಕಿಗೆ ವಿಧಾನಸೌಧ ಕೊಡಿಸ್ಬೋದು, ವಿಕಾಸಸೌಧ, ಕೋರ್ಟು ಎಲ್ಲಾ ಕಡೆನೂ ಕೂಡ ನೀವು ಕೆಲಸವನ್ನ ಮಾಡ್ಬೋದು. ಗವರ್ಮೆಂಟ್ ಕೆಲಸನೂ ಕೂಡ ಸಿಗತ್ತೆ. ಓಕೆನಾ? ಇನ್ನ LS ಅಂದ್ರೆ ಲೈಬ್ರರಿ ಸೈನ್ಸ್. ಏನ್ ಹೇಳಿ? ಗ್ರಂಥಾಲಯ. ವೆರಿ ಗುಡ್. ಗ್ರಂಥಪಾಲಕರು. ಶಾಲಾ ಕಾಲೇಜುಗಳಲ್ಲಿ ಗ್ರಂಥಪಾಲಕರಾಗಿ ಕೆಲಸವನ್ನ ಮಾಡೋದಕ್ಕೆ ಲೈಬ್ರರಿ ಸೈನ್ಸ್ ಹೆಚ್ಚು ಅನುಕೂಲವನ್ನ ಮಾಡಿಕೊಡುತ್ತೆ. ಅವ್ರಿಗೆ ಪಗಾರ ಬಾಳ ಇರ್ತೈತೇನು? ಪಗಾರ ಬಾಳ ಇರ್ತೈತಿ, ಸಂಬಳ ಓ ಜಾಸ್ತಿ. ನೀವ್ ಯಾವ್ದು ಓದಿದ್ರು ಕೂಡ ಜಾಸ್ತಿ ಇರುತ್ತೆ. ನೀವೇನ್ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ, ಆಯ್ತಾ? ಒಳ್ಳೆ ಪುಸ್ತಕಗಳನ್ನ ಓದ್ಕೊಂಡು ಲೈಬ್ರರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ನೀವು 7 ಕೋರ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೊಂಡ್ರು ಕೂಡ ಚೆನ್ನಾಗಿ ನಿಮ್ಗೆ ಪಾಠಗಳಾಗತ್ತೆ, ಮತ್ತೆ ಎಲ್ಲವೂ ಕೂಡ ಚಂದ ಸಂಬಳ ಸಿಗುತ್ತೆ. ಇನ್ನೊಂದು ಅಲ್ಲಿ ದಾರ್ಯಾಗ ಬರಾಕತ್ತಿದ್ದೀರಿ, ಅಲ್ಲಿ ಏನ ಡಾಕ್ಟರ್ ಮಾದೇವ್ ಪ್ರಸಾದ್ ಅಂತ್ರಿ, ಡಾಕ್ಟರ್ ಸವಿತಾ ಸ್ವಾಮಿ ಅಂತ್ರಿ, ಡಾಕ್ಟರ್ ಸುನಂದ ಅಂತ್ರಿ, ಡಾಕ್ಟರ್ ಶ್ವೇತಾ, ಇವ್ರನ್ನೆಲ್ಲ ಏನಾರ ನಮ್ಮ ಮಕ್ಕಳಿಗೆ ಹುಷಾರ್ ತಪ್ಪದಾಗ ಇಂಜೆಕ್ಷನ್ ಮಾಡಕ್ ಇಟ್ಕೊಂಡಿರ? ಇಲ್ಲ ಅಮ್ಮ, ಡಾಕ್ಟರ್ 2 ರೀತಿ ಇರುತ್ತೆ. ಒಂದು ಇಂಜೆಕ್ಷನ್ ಕೊಡೋದು. ಇಲ್ಲಿ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಬೇರೆ ರೀತಿ ಇಂಜೆಕ್ಷನ್ ಕೊಟ್ಟು ಪಾಠ ಮಾಡೋ ಡಾಕ್ಟರ್ ಅವರು. ಬಾಳ ಓದಿರ್ತಾರಲ್ರಿ, ಬಹಳ ಓದಿ ಡಾಕ್ಟರ್ ಆಗಿ ಬಂದಿರ್ತಾರೆ. ನಿಮ್ ಮಕ್ಕಳಿಗೆ ಕಲಿಸ್ಬೇಕಲ್ವಾ, ಅದಕ್ಕೆ ಜಾಸ್ತಿ ಓದ್ಕೊಂಡು. ಬಾಳ್ ಚಲೋ ಐತವ ನಿಮ್ ಸಾಲಿ, ಬಾಳ್ ಚಲೋ ಐತಿ. ನನಗರ ಬಾಳ ಇಷ್ಟ ಆಗೈತಿ. ಖಂಡಿತ ನೀವು ನಿಮ್ಮ ಮಕ್ಕಳಿಗೆ ಅಯ್ಯೋ ಅಷ್ಟು ದೊಡ್ಡ ಕೆಲಸ ಸಿಗ್ತೈತ್ರಿ ಮೇಡಮ್. ಅಲ್ಲಿ ನಮ್ಮ ಮಗಳು ನಿಮ್ಮಂಗ ಮಾಡ್ತೀನ್ರಿ ನಾ. ಇನ್ಫಾರ್ಮೇಶನ್ ನ ಅತಿ ಹೆಚ್ಚಿನದಾಗಿ ನಾವು ಗಳಿಸುವಂತದಕ್ಕೆ LS ಅನ್ನುವಂಥದ್ದು ನಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೆ ಸಾಕ್ಷಿ ನಮ್ಗೆ ಎದುರುಗಡೆನೆ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ನೀವು ರಿಸಲ್ಟ್ ಬಂದ ನಂತರದಲ್ಲಿ ಮಕ್ಕಳನ್ನ ಕರ್ಕೊಂಡು ಒಂದಷ್ಟು ದಾಖಲೆಗಳಿರುತ್ತೆ, ತಗೊಂಡ್ ಬರ್ಬೇಕಾಗತ್ತೆ. ರಿಸಲ್ಟ್ ಶೀಟ್ ತಗೊಳ್ಬೇಕು, ಫೋಟೋ ತಗೊಳ್ಬೇಕು, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಇದಿಷ್ಟನ್ನು ತಗೊಂಡು ನೀವು ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾಗತ್ತೆ. ಆಯ್ತಾ? ಫೀಸ್ ಎಷ್ಟು ತರ್ಬೇಕು? ಫೀಸ್ ಬಾಳ ಇಲ್ಲಮ್ಮ, 1440 ರೂಪಾಯಿ. ಅಕ್ಕಿ 1440, ಅಕ್ಕಿ 1400. ಒಂದು ಸಹಾಯವನ್ನ ಮಾಡ್ಬೇಕು ನೀವು. ನೀವು ಬರುವಾಗ ನಿಮ್ಮ ಅಕ್ಕಪಕ್ಕದ ಹೆಣ್ಮಕ್ಳಿಗೂ ಹೇಳಿ, ನಿಮ್ಮ ಗೊತ್ತಿರುವಂತಹ ಹೆಣ್ಮಕ್ಳಿಗೂ ಹೇಳಿ ಶಾಲೆಗೆ ಕರ್ಕೊಂಡ್ಬಂದು ದಾಖಲಾತಿಯನ್ನ ಮಾಡಿಸ್ಬೇಕು. ಇದು ಒಂದ ಕಾಲೇಜ್ ಬೇರೆ ಕಡೆನೂ
ಅದಾವ? ಕರ್ನಾಟಕದಲ್ಲಿ 80ಕ್ಕೂ ಹೆಚ್ಚು ಪಾಲಿಟೆಕ್ನಿಕ್ ಕಾಲೇಜ್ ಇದೆ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರುವಂತಹ ಕಾಲೇಜ್ ಇದು. ಹೌದ್ರಾ? So ಹಾಗಾಗಿ ಹೆಣ್ಮಕ್ಳನ್ನ ನೀವು ಇಲ್ಲಿ ಕರ್ಕೊಂಡು ಬನ್ನಿ. ಹೆಣ್ಮಕ್ಳನ್ನು ಕೂಡ ನಮ್ಮ ಪಕ್ಕದ GRICP SJPಗೂ ಕೂಡ ನೀವು ಜಾಯಿನ್ ನೀ ಮಾಡಬಹುದು. ಯೋಚನೆ ಬಿಡವ, ಹೋಗಿ ಇವತ್ತು ಬಿಜಾಪುರಕ್ಕೆ ಹೋಗಿ ಎಲ್ಲಾರನು ಕರ್ಕೊಂಡ್ ಬರ್ತೀನಿ. ಖಂಡಿತ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ, ನೀವು ಉಳ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಹೌದಾ ಇವ? ಹೌದು, ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಉಚಿತವಾಗಿ ಊಟಕ್ಕೆ ಮಾತ್ರ ಸ್ವಲ್ಪ ಕೊಡ್ಬೇಕಾಗತ್ತೆ. ಬಟ್ ನಿಮ್ಮ ಮಕ್ಕಳನ್ನ ನಮ್ ಜವಾಬ್ದಾರಿಯಾಗಿ ಬಿಟ್ಟು ನೀವು ಹೋಗ್ಬೋದು. ನಾವು ಆರಾಮಾಗಿ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ತೀವಿ. ಸ್ವಲ್ಪ ಅಲ್ಲಲ್ಲ ಗಂಡ್ಮಕ್ಳು ಕಾಣಕತ್ತಾರಲ್ಲ, ಇವ್ರೆ ಎಲ್ಲ ನಮ್ ಟೀಚರ್ ಮಾ, ಅವ್ರು ಎಲ್ಲ ಶಿಕ್ಷಕರ. ಹೌದು, ಗಂಡ್ಮಕ್ಳು ಶಿಕ್ಷಕ, ಹೆಣ್ಮಕ್ಳು ಕಾಲೇಜ್ಗೆ ಗಂಡ್ಮಕ್ಳು ಶಿಕ್ಷಕರು ಇರಬಾರ್ದಾ? ಇಲ್ಲವ, ಸುಮ್ ಕೇಳ್ದೆ, ಕಾಣಿಸಿದ್ರು ಇಲ್ಲೊಂದಿಬ್ರು, ಅದಕ್ಕೆ ಕೇಳ್ದೆ. ಖಂಡಿತ ಅವರು ಕೂಡ ಪಾಠವನ್ನ ಮಾಡ್ತಾರೆ. ನಿಮ್ಮ ಮಕ್ಕಳಿಗೆ ಬರೀ ಕರಿಕ್ಯುಲಮ್ ಅಷ್ಟೇ ಅಲ್ಲ ಸ್ನೇಹಿತರೆ, ಕರಿಕ್ಯುಲಮ್ ಜೊತೆಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ನಮ್ಮ ಕಾಲೇಜಲ್ಲಿ ಇರುತ್ತೆ. ಇವರೆಲ್ಲ ಎಷ್ಟು ಉದ್ದದಾರಲ್ಲ ಈ ಗುರುಗಳು, ಏನಾರ ನೀವು ಟಾನಿಕ್ ಕೊಡ್ತೀರೇನ್ ಇಲ್ಲಿ? ಟಾನಿಕ್ ಇಲ್ಲ, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ನಾವು ಸ್ಪೋರ್ಟ್ಸ್, NSS, NCC ಇವೆಲ್ಲವನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲಾ ಮಕ್ಕಳಿಗೂ ಕೂಡ ನಮ್ಮ ಕಾಲೇಜಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿ, ಆಲ್ ರೌಂಡ್ ಡೆವಲಪ್ಮೆಂಟ್ ಗೆ ಪ್ರತಿ ಒಂದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ನಾಟ್ ಈವನ್ ಕರಿಕ್ಯುಲರ್, ನಾನ್ ಕರಿಕ್ಯುಲರ್, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ನಮ್ಮಲ್ಲಿ ನಡೆಯುತ್ತೆ. ನಿಶ್ಚಿಂತವಾಗಿ ನಿಮ್ಮ ಹೆಣ್ಮಕ್ಳನ್ನ ಕರ್ಕೊಂಡ್ಬಂದು ನಮ್ಮ ಕಾಲೇಜ್ಗೆ ದಾಖಲಾತಿ ಮಾಡಿಸ್ಬೋದು. ಫ್ರೀಯಾಗಿ ಕಮ್ಮಿ ಬೆಲೆಯಲ್ಲಿ ಹೆಣ್ಮಕ್ಳಿಗೆ ಸಿಗುವಂತಹ ಶಿಕ್ಷಣ ಯಾರು ಕೂಡ ಮರಿಬೇಡಿ. ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಹೆಣ್ಣು ಮಕ್ಳಿಗೂ ಕೂಡ ಹೇಳಿ ಕರ್ಕೊಂಡ್ ಬರ್ಬೇಕಾಗತ್ತೆ. ನೋಡಿ, ನಿಮ್ಮ ಮಕ್ಕಳು ಇಲ್ಲಿ ಹೋದ್ರೆ ಇಲ್ಲಿ ಮುಂದೆ ಕೂತಿದಾರಲ್ಲ, ಈ ರೀತಿ ಎಲ್ಲಾ ದೊಡ್ಡ ದೊಡ್ಡ ಮನುಷ್ಯರಾಗಿ ಅವರೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು. ಇವ್ರ ರೀತಿ ನಿಮ್ಮ ಮಕ್ಕಳು ಕೂಡ ಬಂದು ಇಲ್ಲಿ ಕೂರೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತೀವಿ. ಬಾಳ ಉಪಕಾರ ಐತೆವ. ಆಯ್ತಮ್ಮ, ಹೋಗ್ ಬನ್ನಿ. ಸೀಟ್ ಇಟ್ಟು ಬಿಡ, ಕೊಡ್ತೀವಿ. ಹೋಗ್ ಬನ್ನಿ, ಹೋಗ್ ಬನ್ನಿ. ಒಳ್ಳೇದಾಗಿ. ಥ್ಯಾಂಕ್ ಯು.